ನಮಸ್ಕಾರ ಸ್ನೇಹಿತರೆ. ಫೈನಲಿ ಪ್ರಪೋಸ್ ಮಾಡೋಕ್ಕೆ ಮುಂದಾಗ್ತಿರೋ ಲಕ್ಷ್ಮಿ ಪ್ರಪೋಸಲ್ಗೆ ರಿಯಾಕ್ಷನ್ ಹೇಗಿದೆ ವೈಷ್ಣವ್ದು? ಕೀರ್ತಿ ಕತೆ ಮುಗ್ದೆ ಹೋಯ್ತಲ್ಲ, ಇನ್ನೇನೇ ಇದ್ರು ಲಕ್ಷ್ಮಿಯ ಕಾಲ ಶುರುವಾಗ್ತದೆ. ಕೀರ್ತಿ ಕಾಲಕ್ಕೆ ಬ್ರೇಕ್. ಲಕ್ಷ್ಮಿಯ ಮಹಾಪರ್ವ ಹೇಗಿರುತ್ತೆ ಈ ಒಂದು ಟ್ವಿಸ್ಟಿನ ಜೊತೆಗೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ವೈಷ್ಣವ್ ಇಬ್ರು ಕೂಡ ಒಂದು ರೌಂಡಿಂದ ಹೊರಗಡೆ ಉಳಿಬೇಕಾಗತ್ತೆ. ಅದಕ್ಕೆ ಕಾರಣ ವೈಷ್ಣವ್ಗೆ ಲಕ್ಷ್ಮಿ ಮೇಲಿರತಕ್ಕಂಥ ಪ್ರೀತಿ. ವೈಷ್ಣವ್ ಅನ್ಕೋತಾನೆ ಇದು ಕಾಳಜಿ ಹಾಗೆ ಹೀಗೆ ಅಂತ, ಬಟ್ ವೈಷ್ಣವ್ಗೆ ಲಕ್ಷ್ಮಿ ಬಗ್ಗೆ ತುಂಬಾನೇ ಪ್ರೀತಿ ಕಾಳಜಿ ಇದೆ. ಆದರೆ ಹೆಂಡತಿಯಾಗಿ ಒಪ್ಕೊಂಡು ಪ್ರೀತಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಆ ಒಂದು ಅಂಜಿಕೆಯಿಂದ ಆಚೆ ಬಂದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಆದರೆ ಈಗಲೂ ಕೂಡ ಲಕ್ಷ್ಮಿ ವೈಷ್ಣವ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದಾಳೆ. ಅವಳ ಮನಸ್ಸಿಗೆ ಆದಂತಹ ಹರ್ಟ್ ಆದರೂ ಕೂಡ ಅದಕ್ಕೆ ಕಾರಣ ವೈಷ್ಣವ್ ಅವ್ರಿಗೆ ನನ್ನ ಬಗ್ಗೆ ಇರ್ತಕ್ಕಂಥ ಕಾಳಜಿ ಪ್ರೀತಿ ಅಂತ ಮಾಡಿರೋ ತಪ್ಪನ್ನ ಕೂಡ ಕ್ಷಮಿಸೋಕೆ ಮುಂದಾಗ್ತಿದ್ದಾಳೆ ಲಕ್ಷ್ಮಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಯಾರೇ ಇದ್ರೂ ಕೂಡ ಆ ಒಂದು ಟೈಮಲ್ಲಿ ಅವಮಾನ ಆಯಿತು ಹಾಗೆ ಹೀಗೆ ಅಂತ ಬೇಸರ ಮಾಡ್ಕೋತಿದ್ರು. ಆದರೆ ಲಕ್ಷ್ಮಿ ಕೂಡ ಕ್ಷಣಕ್ಕೆ ಬೇಸರ ಮಾಡಿಕೊಂಡ್ರು. ವೈಷ್ಣವ್ ಕ್ಷಮೆ ಕೇಳ್ತಿದ್ದಾಗೆ ಅವಳಿಗೆ ಅರ್ಥ ಆಗೇ ಬಿಡ್ತು ತನ್ನ ಗಂಡ ಯಾಕೆ ರೀತಿ ಮಾಡ್ದ ಅಂತ. ಪ್ರತಿಯೊಂದು ಹೆಂಡತಿ ಈ ರೀತಿ ಗಂಡನ ಪಡ್ಕೋಬೇಕು ಅಂದರೆ ತುಂಬಾ ಪುಣ್ಯ ಮಾಡಿರಬೇಕು ಅಂತ ಅವಳಿಗೆ ಅನ್ನಿಸ್ತು. ಪ್ರೀತಿ ಗೀತಿಲಿ ರೂಲ್ಸ್ ಗ್ರೀಲ್ಸ್ ಎಲ್ಲ ಬ್ರೇಕ್ ಮಾಡೋದು ಕಾಮನ್. ರೂಲ್ಸ್ ಬ್ರೇಕ್ ಮಾಡೋದೇ ಪ್ರೀತಿ ಅಲ್ವಾ? ಇಲ್ಲ ಅಂದರೆ ಪ್ರೀತಿ ಅಂತ ಹೇಗೆ ಅನ್ನಿಸ್ಕೊಳ್ಳುತ್ತೆ. ಕೆಲವೊಮ್ಮೆ ಇಂಥ ಕೆಲಸಗಳನ್ನ ಮಾಡಬೇಕಾಗತ್ತೆ, ಸುಳ್ಳನ್ನು ಹೇಳಬೇಕಾಗತ್ತೆ ಅಂತ ಕೂಡ ಹೇಳ್ತಾಳೆ ಲಕ್ಷ್ಮಿ. ಎಲ್ಲ ಮಾತುಗಳು ವೈಷ್ಣವ್ಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ತರಿಸುತ್ತೆ. ಏನಪ್ಪ ಇದು ಇಷ್ಟು ಮೆಚೂರ್ಡಾಗಿ ಯೋಚನೆ ಮಾಡ್ತಿದಾರಲ್ಲ ಅಂತ. ಈಗ ಏನೇ ಇದ್ರು ಕೋಪ ಕಿಪ ಎಲ್ಲ ಕೂಡ ಬಂದು ಏನೇ ಇದ್ರು ಪ್ರೀತಿ ಮುದ್ದು ಅಷ್ಟೇ ಇರೋದು ಅಂತ ಹೇಳಿ ಕೆನ್ನೆ ಬೆಲೆ ಗಿಂಡ್ತಾಳೆ ಈ ಕಡೆ ಲಕ್ಷ್ಮಿ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ನನಗೆ ನಿಜ ಹೇಳಬೇಕು ಅಂದರೆ ಸ್ಪೆಷಲ್ ವೈಫ್ ಅಂತ ಫೀಲ್ ಆಗ್ತದೆ. ಯಾಕಂದರೆ ನನ್ನ ಗಂಡ ನನಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಆಟ ಆಡಿ ಸುಳ್ಳು ಹೇಳಿ ರೂಲ್ಸ್ ಬ್ರೇಕ್ ಮಾಡಿದ್ರು. ಆದರೆ ಅದ್ರ ಹಿಂದೆ ಇರೋ ರೀಸನ್ ನನ್ನ ಮೇಲಿರೋ ಪ್ರೀತಿ ಕಾಳಜಿ. ಅದು ನನಗೆ ತುಂಬಾ ಖುಷಿ ಕೊಡ್ತದೆ. ಈ ಕಾಂಪಿಟೇಷನಿಂದ ಆಚೆ ಇರೋದು ನನಗೇನೂ ಕೂಡ ಅನ್ನಿಸ್ತಿಲ್ಲ ಅಂತ ಖುಷಿ ಪಡ್ತಿದ್ದಾಳೆ. ಆದರೆ ಇಲ್ಲಿ ಕೀರ್ತಿ ಮಾತ್ರ ವೈಷ್ಣವ್ನ ಸ್ಟೇಜ್ ಮೇಲೆ ಕರೆದು ಅವಮಾನ ಮಾಡಿ, ತಪ್ಪನ್ನು ಎಲ್ಲರ ಮುಂದೆ ಹೇಳಿ ಲಕ್ಷ್ಮಿಗೆ ಅವಮಾನ ಆಗೋ ಥರ ಮಾಡಿ ಆ ಒಂದು ರೌಂಡಿಂದ ಹೊರಗಿಟ್ಟಿರುವುದರಿಂದ ಲಕ್ಷ್ಮಿ ಮತ್ತು ವೈಷ್ಣವ್ ನಡುವೆ ಬೆರಕು ಬರುತ್ತೆ. ವೈಷ್ಣವ್ಗೆ ತನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಲಕ್ಷ್ಮಿಗೆ ಬೇಜಾರಾಗತ್ತೆ. ಜೊತೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇವರೊಳ್ಳೆ ಗುಡ್ ಪೇರಲ್ಲ ಅಂತ ಅಂದ್ಕೊಂಡು ಫುಲ್ ಖುಷಿ ಪಡ್ತಿದ್ದಾಳೆ. ಅದಕ್ಕೆ ಕಾವೇರಿ ಅವ್ರು ಸಾಥ್ ಬೇರೆ. ಜೊತೆಗೆ ಕಾವೇರಿ ಅವ್ರಿಗಂತೂ ನೆಕ್ಸ್ಟ್ ರೌಂಡಲ್ಲಿ ಫ್ರೀಯಾಗಿ ಆಡ್ಬೋದು, ಟೆನ್ಷನ್ ಫ್ರೀಯಿಂದ. ಬಿಕಾಸ್ ಈ ಒಂದು ರೌಂಡಲ್ಲಿ ಅವರಿಬ್ಬರು ಹೊರಗಡೆ ಇದ್ದಿದ್ರಿಂದಾಗಿ ಮಾರ್ಕ್ಸ್ ಕಡಿಮೆ ಆಗಿದೆ. ಹಾಗಾಗಿ ನಾವು ಆರಾಮಾಗಿ ಆಟ ಆಡ್ಬೋದು ಅಂತ ಅಂದ್ಕೊಂಡು ಫುಲ್ ಖುಷಿ ಪಡ್ತಿದ್ದಾರೆ. ಜೊತೆಗೆ ನಾಳಿನ ಕೆಸರುಗದ್ದೆ ಓಟದಲ್ಲಿ ಯಾವುದೇ ಕಾರಣಕ್ಕೂ ವೈಷ್ಣವ್ ಮತ್ತು ಲಕ್ಷ್ಮಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೀರ್ತಿ ಹೇಳಿ ಖುಷಿ ಪಡ್ತಿದ್ರೆ ಅಷ್ಟರಲ್ಲಿ ಸುಪ್ರೀತಾ ಬರ್ತಾರೆ. ಸುಪ್ರೀತಾ ಬಂದಿದ್ದೆ ಏನು ಮಾಜಿ ಅತ್ತೆ ಸೊಸೆ ಏನೋ ಡೀಪ್ ಡಿಸ್ಕಷನ್ ಮಾಡ್ತಿದ್ರ. ಲಕ್ಷ್ಮಿ ಮತ್ತು ವೈಷ್ಣವ್ ಜಗಳ ಮಾಡ್ಕೋತಿರ್ತಾರೆ ಅಂತ ಫುಲ್ ಖುಷಿಯಾಗಿರ್ಬೇಕಲ್ವ ನಿಮಗೆ. ಆದರೆ ನಿಮ್ಗೊಂದು ಶಾಕ್ ಆದಿದೆ ನೋಡಿ. ನೀವು ಏನೋ ಅಂದ್ಕೊಂಡು ಮಾಡಿದ್ರಿ, ಬಟ್ ಅಲ್ಲಿ ಇನ್ನೇನೋ ಆಗಿದೆ. ಕೀರ್ತಿ, ನೀನು ಏನು ಮಾಡಿದ್ಯೋ ಅದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸ್ಟೇಜ್ ಮೇಲೆ ವೈಷ್ಣವ ಕರೆದು ಅವನೇ ಹೇಳಿದ್ದ ಸುಳ್ಳನ್ನು ಬಿಚ್ಚಿಟ್ಟೆ. ಆದರೆ ನೀನು ಅಂದ್ಕೊಂಡೆ ಲಕ್ಷ್ಮಿ ಇದರಿಂದ ಕೋಪ ಮಾಡ್ಕೋತಾಳೆ, ಇಬ್ಬರು ಜಗಳ ಮಾಡ್ಕೋತಾರೆ, ಅರ್ಥ ಆಗಿಲ್ಲ ನನ್ನ ಬಗ್ಗೆ ಅಂತ ತುಂಬ ಅವಳ ಮನಸ್ಸಿಗೆ ನೋವಾಗುತ್ತೆ ಅಂತ. ಆದರೆ ಅದೇನೂ ಕೂಡ ಆಗಿಲ್ಲ. ತನ್ನ ಗಂಡ ತನ್ನ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಉದ್ದೇಶದಿಂದ ಸುಳ್ಳು ಹೇಳ್ದ ಅಂತ ಅವಳಿಗೆ ಅವನ ಬಗ್ಗೆ ಪ್ರೀತಿನೇ ಜಾಸ್ತಿ ಆಗಿಬಿಟ್ಟಿದೆ. ಅವರಿಬ್ಬರು ಪ್ರೀತಿ ಗುದ್ದಾಡ್ತಲಿದ್ದಾರೆ. ಆದರೆ ನೀವು ನಿಜವಾಗಿ ಗುದ್ದಾಡ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ. ಜೊತೆಗೆ ಏನು ಹೇಳಿದೆ, ನಾಳೆ ಕೆಸರುಗದ್ದೆ ಓಟದಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಗೆಲ್ಲಲ್ಲ ಅಂತ ಹೇಳಿದ್ಯಾ? ಅದು ನಿನ್ನ ಭ್ರಮೆ ಅಷ್ಟೇ. ನೋಡ್ತಾ ಇರು ವೈಷ್ಣವ್ ಮತ್ತು ಲಕ್ಷ್ಮಿ ಹೇಗೆ ಗೆಲ್ತಾರೆ ಅಂತ. ನಿಮ್ಮಿಬ್ರಿಗೂ ಕೂಡ ಚಾಲೆಂಜ್ ಅಂತ ಹೇಳ್ತಾರೆ ಸುಪ್ರೀತಾ. ಫೈನಲಿ ಇಲ್ಲಿ ಕೆಸರುಗತ್ತೆ ಓಟದ ಕಾಂಪಿಟೇಷನ್ ಬರುತ್ತೆ. ಅದರಕ್ಕೆ ವಿಧಿ ಕೂಡ ಬಂದಿರ್ತಾಳೆ. ಫೈನಲಿ ವಿಧಿನ ಅಂಕಿತ್ ನೋಡೇ ಬಿಡ್ತಾನೆ. ಸಿಕ್ಬಿಟ್ಟಿಯಲ್ಲ ನೀನು, ನಿನ್ನೆಯಿಂದ ಹುಡುಕ್ತಾ ಇದ್ದೆ ಆದರೂ ಕೂಡ ಕಣ್ಣು ತಪ್ಪಿಸಿ ಓಡ್ತಾ ಇದ್ದೆ. ಹಳ್ಳಿಗೆ ಬರಲ್ಲ ಅಂದಿದ್ದೆ, ಬಂದ್ಬಿಟ್ಟಿದ್ಯಾ ಅಂದಾಗ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ, ನೀವೇನು ಇಲ್ಲಿ ಅಂದಾಗ ಸೂಪರ್ ದಂಪತಿ ಪ್ರೋಗ್ರಾಮ್ ಬರ್ತಿರೋದೇ ಇಲ್ಲಿ ನಡೀತಿರೋದು, ಇಲ್ಲಿಗೆ ತಾನೇ ಬರಲ್ಲ ಅಂತಿದ್ದು ಅಂತಿದ್ದಾಗೆ ಮನೆಯವರೆಲ್ಲ ಇದ್ದಾರೆ ಸಿಕ್ಕಾಕೊಂಡೆ ಅಂತ ಅಂದ್ಕೊಂಡಿದ್ದೆ. ನನಗೂ ಕೂಡ ಮನೇಲಿ ಬೋರ್ ಆಗ್ತಿತ್ತು, ಅದಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ಬಂದೆ ಅಂತ ಹೇಳಿ ಫೈನಲಿ ಸರ್ಪ್ರೈಸ್ ಆಗಿ ಕೊಡ್ತಿದ್ದೀನಿ ಅಂತ ಹೇಳಿ ವಿಧಿ ಸುಳ್ಳು ಹೇಳ್ತಾಳೆ. ಮನೆಯವ್ರು ಕೂಡ ನೀನೇ ಬಂದೆ ಅಂತಿದ್ದಾಗೆ
ಸರ್ಪ್ರೈಸ್ ಕೊಡೋಕೆ ಬಂದೆ ಅಂತ ಹೇಳ್ತಾಳೆ. ನಂತರ ಈ ಕಡೆ ಕೆಸರುಗದ್ದೆ ಓಟಕ್ಕೆ ಕಾಂಪಿಟೇಷನ್ ಶುರುವಾಗಿದೆ. ಎಲ್ಲ ಕಪಲ್ಸ್ ಕೂಡ ಒಂದು ಕೆಸರುಗದ್ದೆಯಲ್ಲಿ ತಮ್ಮ ಹೆಂಡತಿರ ಜೊತೆ ನಿಂತಿದ್ದಾರೆ. ಈ ಕಡೆ ಕೀರ್ತಿ ಪ್ರತಿ ರೂಲ್ಸ್ನ ಕೂಡ ಹೇಳ್ತಿದ್ದಾಳೆ. ರೂಲ್ಸ್ನ ಹೇಳೋದ್ರ ಜೊತೆಗೆ ಎಲ್ಲ ಹೆಂಡತಿರು ಕೂಡ ಗಂಡನ್ನ ಇನ್ಸ್ಪೈರ್ ಮೋಟಿವೇಟ್ ಮಾಡೋಕೆ ರೆಡಿ ಆಗಿದಾರ. ಗಂಡಿರೆಲ್ಲ ಹೆಂಡತಿನ ಎತ್ಕೊಂಡು ಈ ಕೆಸರುಗದ್ದೆಯಲ್ಲಿ ಓಡೋಕೆ ರೆಡಿ ಆಗಿದ್ರ ಅಂತ ಹೇಳಿ ಒಂದೇ ಸತಿ ಆ ಒಂದು ಶಿಲ್ಲಿ ಹೊಡೆಯೋದ್ರ ಮುಖಾಂತರ ಈ ಕಡೆ ಸ್ಟಾರ್ಟ್ ಹೇಳ್ತಿದ್ದಾಳೆ. ಈ ಕಡೆ ಫೈನಲಿ ಕಾವೇರಿ, ಕೃಷ್ಣ ಹಾಗೆ ವೈಷ್ಣವ್, ಲಕ್ಷ್ಮಿ ತುಂಬ ಕಪಲ್ಸ್ಗಳ ಜೊತೆಗೆ ಆ ಒಂದು ಊಟದ ಕಾಂಪಿಟೇಷನಲ್ಲಿ ಶುರು ಮಾಡ್ತಿದ್ದಾರೆ. ವೈಷ್ಣವ್ ಲಕ್ಷ್ಮಿನ ಎತ್ಕೊಂಡು ಎರ್ರಾಬಿರಿ ಓಡ್ತಿದ್ದಾನೆ. ನೋಡಿ ಲಕ್ಷ್ಮಿ ಅವರೇ, ಇವತ್ತಂತೂ ನಾವು ಗೆಲ್ಲೇಬೇಕು, ಬಿಗಿಯಾಗಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಿನ್ನೆ ನಾವು ಸೋತಿದ್ದೀವಲ್ವಾ, ಮಾರ್ಕ್ಸ್ ಕಳ್ಕೊಂಡಿದ್ದೀವಿ, ಆ ಮಾರ್ಕ್ಸ್ ಮತ್ತೆ ನಮಗೆ ವಾಪಸ್ ಸಿಗಬೇಕು. ಕಳ್ಕೊಂಡಿರೋ ಮಾರ್ಕ್ಸ್ನ ಇವತ್ತು ಕಾಂಪಿಟೇಷನಲ್ಲಿ ಗೆದ್ದು ಪಡ್ಕೊಳ್ಳೇಬೇಕು. ಜೊತೆಗೆ ನಾಟ್ ಓನ್ಲಿ ಈ ಒಂದು ರೌಂಡ್, ಇಡೀ ಕಾಂಪಿಟೇಷನಲ್ಲಿ ನಾವೇ ವಿನ್ ಆಗಬೇಕು. ನಾನಂತೂ ಈ ಕಾಂಪಿಟೇಷನಲ್ಲಿ ಗೆಲ್ಲೇಬೇಕು ಅಂತ ಅಂದ್ಕೊಂಡು ಬಂದುಬಿಟ್ಟಿದ್ದೀನಿ, ಗೆಲ್ತೀವಿ ಕೂಡ ಅಂತ ಹೇಳಿ ಸೂಪರ್ವಾಗಿ ಎತ್ತಾಕೊಂಡು ಕರ್ಕೊಂಡು ಓಡ್ತಿದ್ದಾನೆ. ಈ ಕಡೆ ಕಾವೇರಿ, ಕೃಷ್ಣ ಹಿಂದಿದ್ದಾರೆ. ಅವ್ರಿಗೆ ಶಾಕ್ ಆಗ್ತಿದ್ರೆ ಅಲ್ಲಿ ಕೀರ್ತಿ, ಇದೇನಿದು ಇಷ್ಟು ಚೆಂದಾಗಿ ಓಡಿ ಬರ್ತಿದ್ದಾರೆ, ಗೆದ್ದು ಬಿಟ್ರೇನು ಅಂತ ಪ್ಯಾನಿಕ್ ಆಗ್ತಿದ್ದಾಳೆ. ಆ ಕಡೆ ಸುಪ್ರೀತಾ ಅಜ್ಜಿ ಹಾಗೆ ಗಂಗಕ್ಕ ಎಲ್ಲರೂ ಕೂಡ ಚಪ್ಪಾಳೆ ಬಡಿತಾ ಪ್ರೋತ್ಸಾಹಿಸ್ತಿದ್ದಾರೆ. ಅದರ ನಡುವೆ ಈ ಕಡೆ ಲಕ್ಷ್ಮಿ ಐ ಲವ್ ಯು ವೈಷ್ಣವ್ ಅವರೇ ಅಂತ ಹೇಳಿಬಿಡ್ತಾಳೆ. ಹೇಳಿದ್ದೆ ತಡ ವೈಷ್ಣವ್ ಸ್ಲೋ ಆಗಿಬಿಡ್ತಾರೆ. ಸ್ಲೋ ಆಗ್ತಿದ್ದಾಗ ಈ ಕಡೆ ಏನಿದು ಯಾಕೆ ಸ್ಲೋ ಆಗಿಬಿಟ್ರಿ ಅನ್ಕೋತಿದ್ರೆ ಈ ಕಡೆ ಕಾವೇರಿ, ಕೃಷ್ಣ ಅವರು ಆಗದೆ ಸ್ವಲ್ಪ ಹೊತ್ತು ಕೂತಿರ್ತಾರೆ. ಆನಂತರ ಕಾವೇರಿ ಅವರಂತೂ ನಾನು ಗೆಲ್ಲೇಬೇಕು, ನೀವು ಈ ರೀತಿ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ರೆ ಆಗಲ್ಲ, ನನ್ನ ಕೈಲಿ ಆಗಲೇ ಆಗ್ತಿರ್ಲಿಲ್ಲ, ಕಷ್ಟಪಟ್ಟು ಓಡ್ತಿದ್ದೆ ಅಂತಾರೆ. ಅಷ್ಟರಲ್ಲಿ ಸುಪ್ರೀತಾ ಬಂದು ನೀವು ಸೋತೋದ್ರಿ ಅನಿಸುತ್ತೆ, ನೋಡಿ ಮಗ ಸೊಸೆ ಎಷ್ಟು ಚೆನ್ನಾಗಿ ಓಡ್ತಿದ್ದಾರೆ ಅಂತ ಹೇಳ್ತಿದ್ರೆ, ನೋಡಿ ನಾವಿಬ್ರು ಗೆಲ್ಲೇಬೇಕು, ಯಾವುದೇ ಕಾರಣಕ್ಕೂ ಈ ಕಾಂಪಿಟೇಷನಲ್ಲಿ ಸೋಲೋ ಹಾಗೆ ಇಲ್ಲ, ನನ್ನನ್ನು ಕರ್ಕೊಂಡು ನಡೀರಿ ಅಂತ ಹೇಳ್ತಾರೆ. ಹೆಂಡತಿಗೆ ಯಾವಾಗಲೂ ಹೂಗುಟ್ಟೋ ಕೃಷ್ಣ ಅವರಂತೂ ಹೆಂಡತಿನ ಎತ್ತಾಕೊಂಡು ಬೆನ್ನಿಂದೆ ಓಡೋಕೆ ಶುರು ಮಾಡೇ ಬಿಡ್ತಾರೆ. ಆದರೆ ಒಂದು ಕ್ಷಣ ವೈಷ್ಣವ್ ಸ್ಲೋ ಆಗ್ತಾನೆ. ಬಿಕಾಸ್ ಐ ಲವ್ ಯು ಅನ್ನೋ ಮನಸ್ಸನ್ನು ತಟ್ತಾ ಇದೆ. ಏನಿದು ವೈಷ್ಣವ್ ಐ ಲವ್ ಯು ಅಂದ್ಬಿಟ್ರಲ್ಲ, ಇವ್ರಿಗೆ ಪ್ರೀತಿ ಕೊಡೋಕ್ಕಾಗ್ತಿಲ್ವಲ್ಲ, ನನ್ನಿಂದ ಅವ್ರಿಗೆ ಮೋಸ ಆಗ್ತಿದೆಯಲ್ಲ, ಅವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಅವನು ಹಾಗೆ ಯೋಚನೆಗೆ ಹೋಗ್ಬಿಟ್ರೆ, ಈ ಕಡೆ ಏನಾಯಿತು, ಯಾಕೆ ಸ್ಲೋ ಆದ್ರಿ ಅಂತ ಮನೆಯವರೆಲ್ಲ ಕಿರ್ಚ್ತಾ ಇದ್ದಾರೆ. ಈ ಕಡೆ ಲಕ್ಷ್ಮಿ, ಏನಾಯಿತು ವೈಷ್ಣವ್ ಅವರೇ, ಓಡಿ ನಾವು ಹಿಂದೆ ಇದ್ದೀವಿ ಅಂತಿದ್ದಾಗ ಮೈ ಗಾಡ್ ಅಂದ್ಕೊಂಡು ಎಚ್ಚೆತ್ಕೊಂಡು ಓಡೋಕೆ ಹೋಗ್ತಾನೆ. ತಕ್ಷಣ ಕೆಳಗಡೆ ಬಿದ್ದೋಗ್ತಾರೆ ಇಬ್ಬರು ಕೂಡ. ಮತ್ತೆ ಎದ್ದು ಬಿದ್ದು ಈ ಕಡೆ ಕಾವೇರಿ ಕೃಷ್ಣ ಅವ್ರನ್ನ ಓವರ್ಟೇಕ್ ಮಾಡಿ ಓಡ್ತಿದ್ದಾರೆ. ಇನ್ನೇನು ಗುರಿನ ರೀಚ್ ಮಾಡಿಬಿಡಬೇಕು. ಅಷ್ಟರಲ್ಲಿ ಈ ಕಡೆ ಕೀರ್ತಿ ಕಲ್ಲನ್ನು ತೆಗೆದು ತೂರಿ ಲಕ್ಷ್ಮಿ ಬೆನ್ನಿಗೆ ತಟ್ಟು ಬಿಡ್ತಾಳೆ. ಬಿದ್ದಂತಹ ಗೇಟನ್ನು ಲೆಕ್ಕಿಸ್ದೆ ಈ ಕಡೆ ಲಕ್ಷ್ಮಿ ಕೆಳಗಡೆ ಬೀಳದೆ ತನ್ನ ಗಂಡನ್ನು ಒಂದು ಭುಜದ ಮೇಲೆ ಕುತ್ಕೊಂಡು ಹಾಗೆ ಮೋಟಿವೇಟ್ ಮಾಡ್ತಿದ್ದಾಳೆ ತನ್ನ ಗಂಡನ. ಫೈನಲಿ ಲಕ್ಷ್ಮಿ ವೈಷ್ಣವನ್ನ ಹಾಗೆ ಬಿಟ್ಟರು. ಇವನ್ನ ಆಗ್ತಿದ್ದಾಗ ಈ ಕಡೆ ಕೀರ್ತಿಗೆ ಸಹಿಸೋಕೆ ಆಗ್ತಿಲ್ಲ, ಕಾವೇರಿ ಅವರಿಗೆ ಸೋಲನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಅದರಲ್ಲೂ ಲಕ್ಷ್ಮಿ ಅಂತೂ ಥ್ಯಾಂಕ್ ಯು ಅಂತ ಹೇಳಿ ಅಪ್ಕೊಂಡ್ರೆ, ವೈಷ್ಣವ್ ಕೂಡ ಅಪ್ಕೊಂಡ್ಬಿಟ್ಟ. ತಕ್ಷಣ ಏನು ಮಾಡ್ತಿದ್ದೀನಿ ಅಂತ ಅನ್ಕೊತಿದ್ದಾನೆ. ಫೈನಲಿ ಮತ್ತೊಂದು ಈ ಕಡೆ ಎಲ್ಲರೂ ಕೂಡ ಕಂಗ್ರಾಟ್ಸ್ ಹೇಳ್ತಿದ್ರೆ, ಈ ಕಡೆ ಕೀರ್ತಿ ಅಂತೂ ಸಹಿಸೋಕ್ಕಾಗ್ತಿಲ್ಲ. ಮತ್ತೊಂದು ರೌಂಡು ಮನಸ್ಸಿನ ಮಾತಿನ ರೌಂಡಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಒಂದು ಕತ್ತಲ ಪರದಲ್ಲಿ ನಡುವೆ ಕೂತ್ಕೊಂಡಿದ್ದಾರೆ. ಈ ಕಡೆ ವೈಷ್ಣವ್ ತನ್ನ ಮನಸ್ಸಿನ ಹೇಳದೇ ಇರತಕ್ಕಂಥ ಮಾತನ್ನು ಈ ಕಡೆ ಲಕ್ಷ್ಮಿ ತಾನು ಇಷ್ಟು ದಿನ ಹೇಳದೇ ಇರತಕ್ಕಂಥ ಮಾತನ್ನ ಜೊತೆಗೆ ಪರಸ್ಪರ ಅವರ ಬಗ್ಗೆ ಮಾತಾಡ್ತಿದ್ದಾರೆ. ವೈಷ್ಣವ್ ಬಗ್ಗೆ ಲಕ್ಷ್ಮಿ ಬಗ್ಗೆ ವೈಷ್ಣವ್ ಕೂಡ ಮಾತಾಡ್ತಾರೆ. ಅದರ ನಡುವೆ ಈ ಕಡೆ ಲಕ್ಷ್ಮಿ ತನ್ನ ಗಂಡಂಗೆ ತಾನು ಪ್ರಪೋಸ್ ಮಾಡಬೇಕು, ನನ್ನ ಗಂಡಂಗೆ ಒಂದಿನ ಕೂಡ ನಾನು ಪ್ರಪೋಸ್ ಮಾಡಿಲ್ಲ, ನನ್ನ ಗಂಡನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಒಂದು ರೆಡ್ ಫ್ಲವರ್ ಇಟ್ಕೊಂಡಿದ್ದೆ ಬಂದು ಅಲ್ಲಿ ಪ್ರಪೋಸ್ ಮಾಡೋಕ್ಕೆ ಮಂಡಿ ಊರಿ ಕೂರ್ತಿದ್ದಾಗ ಈ ಕಡೆ ವೈಷ್ಣವ್ ಪ್ಯಾನಿಕ್ ಆಗ್ತಿದ್ದಾನೆ. ಏನಿದು ಲಕ್ಷ್ಮಿಯವರು ನನಗೆ ಪ್ರಪೋಸ್ ಮಾಡ್ತಿದ್ದಾರೆ, ಬಟ್ ನಾನೇನು ಮಾಡ್ತಿದ್ದೀನಿ, ಏನು ಮಾಡಲಿ ನಾನೀಗ, ಇವ್ರ ಪ್ರೀತಿನ ಒಪ್ಕೊಂಡು ಗಂಡನ ರೀತಿ ಇವ್ರಿಗೆ ಪ್ರೀತಿ ಕೊಡೋಕೆ ನನಗೆ ಆಗ್ತಿಲ್ಲ, ಇವ್ರ ಬಗ್ಗೆ ಕಾಳಜಿ ಅನ್ಕೊಂಬ ಪ್ರೀತಿ ಎಲ್ಲ ಇದೆ, ಆದರೆ ಅದು ಜಸ್ಟ್ ಫ್ರೆಂಡ್ಶಿಪ್ ಅನ್ನಿಸ್ತದೆ. ಆ ಒಂದು ಜಾಗನ ನನಗೆ ಇವ್ರು ಕೊಡೋಕ್ಕಾಗ್ತಿಲ್ಲ. ಆದರೆ ಇವರು ನನ್ನ ಗಂಡನಾಗಿ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಪ್ರತಿದಿನ ಅವ್ರ ಪ್ರೀತಿ ಜಾಸ್ತಿ ಆಗ್ತಾನೆ ಹೋಗ್ತದೆ, ಆದರೆ ನಾನು ಏನು ಮಾಡ್ತಿದ್ದೀನಿ ಅಂತ ಗಿಲ್ಟ್ ಫೀಲ್ ಆಗ್ತದೆ. ಫೈನಲಿ ಲಕ್ಷ್ಮಿನ ಎದ್ದು ನಿಲ್ಲಿಸಿ ಆ ಒಂದು ರೋಸ್ ಫ್ಲವರ್ನ ಇಸ್ಕೋತಾರೆ. ಹಾಗಿದ್ರೆ ಇಲ್ಲಿ ಫೈನಲಿ ಲಕ್ಷ್ಮಿಗೆ ಐ ಲವ್ ಯು ಲಕ್ಷ್ಮಿ ಅವರೇ ಅಂತ ಹೇಳಿ ಐ ಲವ್ ಯು ಟು ಅಂತ ಹೇಳಿಬಿಡ್ತಾರೆ ವೈಷ್ಣು. ಈ ಕಡೆ ಕೀರ್ತಿ ಏನು ಹೇಳ್ಬೋದು ಅಂತ ಕೇಳ್ತಿದ್ದಾಳೆ. ಬಿಕಾಸ್ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ವೈಷ್ಣವ್ ಎಂದು ಕೂಡ ಸುಳ್ಳು ಹೇಳಲ್ಲ ಪ್ರೀತಿ ಬಗ್ಗೆ ಅಂತ. ಇಲ್ಲಿ ಲಕ್ಷ್ಮಿ ತನ್ನ ಪ್ರೀತಿನ ಹೇಳ್ಕೊಂಡಾಗ ಈ ಕಡೆ ವೈಷ್ಣವ್ ಆ ಪ್ರೀತಿನ ಅಂಗೀಕರಿಸದೇ ಇದ್ದರೆ ಏನಾಗತ್ತೆ? ಫೈನಲಿ ವೈಷ್ಣವ್ ಮನಸ್ಸಲ್ಲಿ ನಾನಿದ್ದೀನಿ, ಲಕ್ಷ್ಮಿಗೆ ಅವಮಾನ ಆಗುತ್ತೆ, ಜೊತೆಗೆ ಲಕ್ಷ್ಮಿಗೆ ಹರ್ಟ್ ಆಗುತ್ತೆ, ಅವಳಿಗೆ ಸತ್ಯ ಗೊತ್ತಾಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೋತಾನ ಅಥವಾ ಐ ಲವ್ ಯು ಟು ಹೇಳಿದೆ
ಅವಳು ಮನಸ್ಸಿಗೆ ಹರ್ಟ್ ಮಾಡಿಬಿಡ್ತಾನ, ಏನಾಗತ್ತೆ, ಏನು ಆಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಜೊತೆಗೆ ಒಂದು ಸ್ಪೆಷಲ್ ಜಡ್ಜಸ್ ಬರ್ತಿದ್ದಾರೆ, ಅವರೇ ಆ ಒಂದು ಸ್ಪೆಷಲ್ ಜಡ್ಜಸ್ ಆಗಿದ್ದಾರೆ. ಸಿಲಿಲಲ್ಲಿ NML ಹಾಗೆ ಅವರ ಯಜಮಾನರು ಸೂರಿ ಅವರು ಅದಕ್ಕೆ ಸ್ಪೆಷಲ್ ಜಡ್ಜ್ ಆಗಿ ಬರೋದ್ರ ಮುಖಾಂತರ ವೈಷ್ಣು ಮತ್ತು ಲಕ್ಷ್ಮಿನ ತುಂಬ ಹತ್ತಿರದಿಂದ ನೋಡಿ ಅವರನ್ನು ವಿನ್ ಮಾಡಿಸೋ ಚಾನ್ಸಸ್ ಇದೆ. ಆದರೆ ಈ ಒಂದು ಮನಸ್ಸಿನ ಮಾತಲ್ಲಿ ವೈಷ್ಣು ಹೇಳುವ ಆ ಮನಸ್ಸಿನ ಮಾತು ಏನು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.